Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ, ಸೇವೆ ನಮ್ಮದು, ಸಹಾಯ ನಿಮ್ಮದು. ಎಸ್ ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪು ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನಸ್ವಾಮಿ. ಇವತ್ತು ಈ ಕುಟುಂಬದಲ್ಲಿ ಹಣ ಗಳಿಸಲಿಲ್ಲ, ಬಹುಶಃ ಜನಬಲ ಗಳಿಸಿರ್ತಕ್ಕಂಥ ಒಂದು ಕುಟುಂಬ, ಬಹುಶಃ ಅದರ ಜೊತೆಗೇನೆ ಸಂಸ್ಕಾರ ಬೆಳೆಸಿರ್ತಕ್ಕಂಥದ್ದು. ನಾನು ಈ ಮನೆಗೆ ಬಂದಿರತಕ್ಕಂಥದ್ದು ಕೂಡ ಕ್ಯಾಮ್ರಾ ನಾನು ನಿಮಗೆ ವಿಸಿಟ್ ಮಾಡ್ತೀನಿ. ವರ್ಷ ಮೇಲ್ಪಟ್ಟಾಗಿರ್ತಕ್ಕಂಥ ಒಬ್ಬ ಅಜ್ಜಿ ಕೂಡ ಸಂಸ್ಕಾರದಲ್ಲಿ ಮಾತಾಡಿಸ್ತಕ್ಕಂಥ ರೀತಿ ನಿಯಮಗಳು. ಯಾವುದೇ ಒಂದಿಷ್ಟು ಸಂಘಟನೆ ಆಗಿರ್ಬೋದು, ಎಲ್ಲ ಒಂದಿಷ್ಟು ಶಾಲೆಯಲ್ಲಿ ಅನಾವಶ್ಯಕವಾಗಿ ಅಥವಾ ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ, ಅಥವಾ ರೈತಪರಿಗೆ ಏನಾದರೂ ತೊಂದರೆ ಆದರೆ, ಬಡ ಕುಟುಂಬದಲ್ಲಿ ಏನಾದರೂ ತೊಂದರೆ ಆದರೆ, ಈ ಒಂದು ಬಡ ಕುಟುಂಬದ ವ್ಯಕ್ತಿ ಅಲ್ಲಿರ್ತಾನೆ. ಬಹುಶಃ ಅಲ್ಲಿರ್ತಾನೆ ಅನ್ನೋದಕ್ಕಿಂತ ಅವರ ಒಂದಿಷ್ಟು ಸಹಕಾರ ಸಹಾಯ 100% ಖಂಡಿತವಲ್ಲ ಆಗಿರುತ್ತೆ. ಇದನ್ನು ಕೇಳಿಬಿಟ್ರೆ ಸಾಕು, ಸರ್ ನೀವು ದೊಡ್ಡ ಮನೆಗೆ ಹೋಗಿರ್ಬಿಡ್ರಿ ಸರ್, ಏನು ಸರ್ ಭಾಳಷ್ಟು ಸಮಸ್ಯೆಗಳಿಗೆ ಉಳ್ಕೊಂಡೋಗಿ ಪರಿಹಾರ ಕೊಡ್ತಾರೆ ಅಂದರೆ ಒಳ್ಳೆ ದುಡ್ಡು ಮಾಡಿರ್ತಾರೆ. ಸ್ನೇಹಿತರೆ, ಇವತ್ತು ಈ ಒಂದು ಕುಟುಂಬದಲ್ಲಿ ಬಹುಶಃ ನನಗೆ ಆಶ್ಚರ್ಯ ಆಗಿತ್ತಂದರೆ, ಈ ಮನೆಗೆ ಬರ್ತಾನೆ ಎಂಟ್ರಿ ಆಗ್ತಾರೆ ಈ ಪುಣ್ಯಾತ್ಮನ ಫೋಟೋ, ಬಹುಶಃ ಕುಮಾರಸ್ವಾಮಿ ಅಂತೇಳಿ. ಈ ಒಂದು ಕುಮಾರಸ್ವಾಮಿ ಅನ್ನೋದಕ್ಕಿಂತ ಮುಂಚಿತವಾಗಿ ಇವರ ಒಂದಿಷ್ಟು ಸಮೀಕ್ಷೆಯಲ್ಲಿ ನನಗೆ ಆಶ್ಚರ್ಯ ಆಗಿತ್ತಂದರೆ, ಯಾವುದೇ ಒಂದಿಷ್ಟು ಈ ಕುಟುಂಬದಲ್ಲಿ ಅಡ್ರೆಸ್ ಅಂದರೆ NKS ಅಂತೇಳಿ. ಅದು ಇವ್ರ ಮಗ ತಂದಿರ್ತಕ್ಕಂಥ ಪದ್ಧತಿ ಅಲ್ಲ ಅಂತೆ. ಬಹುಶಃ ಈ ಪುಣ್ಯಾತ್ಮ ಆಗಲೇ ತಂದು ಕೊಟ್ಟಿದ್ದ. ಎಷ್ಟು ಈ NKS ಅಲ್ಲಿ ಅರ್ಥ ಇದೆ ಅಂದರೆ, N ಅಂದರೆ ನಂದಿಹಳ್ಳಿ, K ಅಂದರೆ ಕುಮಾರಸ್ವಾಮಿ, S ಅಂದರೆ ಶಾರದಾ. ಅಂದರೆ ಊರ ಹೆಸರು ಪ್ಲಸ್ ತನ್ನ ಹೆಸರು ಮತ್ತು ಅವರ ಧರ್ಮಪತ್ನಿ ಹೆಸರು ಕೂಡ ತಳ್ಕಾಕೊಂಡಿರ್ತಕ್ಕಂಥ ಒಂದು ವಾಕ್ಯ NKS. ಬಹುಶಃ ಇವರಿಗೆ ಈ ಹೆಸರಲ್ಲೇ ಗೊತ್ತಾಗ್ಬಿಡುತ್ತೆ, ನಮಗೆ ನಮ್ಮ ಹೆಸರಿಗೆ ನಮ್ಮ ಕುಟುಂಬಕ್ಕೆ ಯಾವತ್ತೂ ಕೂಡ ಕಪ್ಪು ಚುಕ್ಕೆ ಬರಬಾರ್ದು ಅನ್ನೋ ದೃಷ್ಟಿಯಲ್ಲಿ ಮಾನ ಮರ್ಯಾದೆಗೆ ಅಂಜಿ ಇವರು ಬದುಕನ್ನು ಕಟ್ಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ. ಇಲ್ಲ ಸರ್, ಇದು 100% ಖಚಿತನೇ ಇದು. ಯಾಕಂತ ಈ ಕಷ್ಟ ಅಂತ ಬಂದವ್ರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ಹಾಗಂತಂದೇಳಿ ನಮಗೂ ನಾವೇನೇ ಪ್ರಾಬ್ಲಮ್ ಇದ್ರೂ ಬಂದ್ರೂ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ. ಹಾಗಾಗಿ ನಾವು ಭಾಳ ಆಪ್ತರು ಸರ್. ಮಂಜು ಬಗ್ಗೆ ನಾವು ಭಾಳ ಆಪ್ತರು. ಗೆಟಪ್ ನೋಡಬೇಕು ನಾನು ಮಂಜಣ್ಣ ಅಂತಕ್ಕಂಥ. ಇನ್ನೂ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಬೆಳೆದು ಆಗ್ಬೇಕಂತ ನಮ್ಮ ಆಸೆ ಸರ್. ಎಲ್ಲರೂ ಬೇಕಂತ ಸರ್, ಎಲ್ಲರಿಗೂ ಆದಷ್ಟು ಹೆಲ್ಪ್ ಮಾಡ್ತಾನೆ ಸರ್. ಅದು ಇಲ್ಲ ಅಂತ ಅನ್ನಲ್ಲ, ಯಾರಿಗೂ ಏನಾದ್ರು ಮಾಡ್ಯಾನ ಸರ್, ಮಾಡ್ಯಾನ. ಅದು ನಮಗೂ ಆಸೆನೇ ಸರ್, ಬೆಳಿಬೇಕು. 4 ಮಂದಿಗೆ ಒಳ್ಳೇದು ಮಾಡ್ತಾನೆ ಅಂತಂದಮೇಲೆ ಅಥವಾ ಒಳ್ಳೆಯ ಗುಣನೇ ಐತಿ, ಒಳ್ಳೆಯ ಇದನ್ನ ಐತಿ ಸರ್, ಬೆಳಿಬೇಕು ಸರ್ ಅಂತ. ಗೊತ್ತಾಗ ಮಾಡೋದು ಅದೆಲ್ಲ ಸುಮ್ಮನೆ ಇದಕ್ಕೋಸ್ಕರ ಪಬ್ಲಿಕ್ ಸಿಟಿಗೋಸ್ಕರ ಮಾಡ್ತಾರೆ. ಗೊತ್ತಾಗ್ಲಾರ್ದಂಗೆ ಸಹಾಯ ಮಾಡಬೇಕು, ಅದೇ ಒಳ್ಳೆಯದು. ಜನಬಲ ಭಾಳ ಐತಿ, ಹಣ ಬಲಕ್ಕಿಂತ ಜನಬಲ ಭಾಳ ಐತಿ. ಬಹುಶಃ ಇವತ್ತು ನಾನು ಬಂದಿರತಕ್ಕಂಥದ್ದು ಸಂಡೂರು ತಾಲೂಕಿನ ನಂದಿಹಳ್ಳಿ ಒಂದು ಗ್ರಾಮಕ್ಕೆ, ಬಹುಶಃ ಮಂಜುನಾಥ್ ಅಂತೇಳಿ. ಮಂಜುನಾಥನ ಧರ್ಮಪತ್ನಿಯವರು ಬಹುಶಃ ಒಬ್ಬ ಗೃಹಿಣಿ ಆದರೂ ಕೂಡ ನನಗೆ ಅಚ್ಚರಿ ತಂದಿದೆ ಅಂದರೆ, ಇವರು PhD ಪದವಿ ಪಡೆದಿರ್ತಕ್ಕಂಥದ್ದು. ನೋಡಿ ಅದ್ಭುತ ಸ್ನೇಹಿತರ. ಇವತ್ತು ಸಂಡೂರು ಭಾಗದಲ್ಲಿ ಒಬ್ಬ ಗೃಹಿಣಿ ಕೂಡ PhD ಮಾಡ್ತಾರೆ ಅಂದರೆ ನಿಜವಾಗ್ಲೂ ಆ ತಾಯಿಗೆ ಭಾಳಷ್ಟು ನಾವು ಹೆಂಡ್ಸಪ್ ಹೇಳೇ ಹೇಳಬೇಕು. ಬಹುಶಃ ತಾವು ಹೇಳಿದ್ರೆ ಹಿಂಗೆ ನಾವು ಮಾತಾಡಬೇಕಾದ್ರೆ ಭಾಳಷ್ಟು ಕೆಲಸಗಳಾಗಿದೆ ಅಂತೇಳಿ. ಯಾಕೆ ನಿಮಗೆಲ್ಲ ಈ ಪ್ರಚಾರ ಇಷ್ಟ ಇಲ್ಲ? ಯಾಕೆ ಈ ಬ್ಯಾನರು, ಈ ಫೋಜು ಲೆವೆಲ್ ಬೇಕಾಗಿಲ್ವಾ ಅಂತ? ಸರ್ ಏನಿಲ್ಲ, ಈಗ ನಾವು ಮಾಡೋ ಕೆಲಸ ನಾವೇ ಹೇಳ್ಕೊಬಾರ್ದು.
ಜನ ಹೇಳ್ಬೇಕು ಒಳ್ಳೆ ಕೆಲಸ ಮಾಡ್ತಾ ಇದಾರಪ್ಪ ಅಂತಂದ್ರೆ ನಾವು ಹೇಳ್ಕೊಂಡ್ರೆ ಅದಕ್ಕೆ ಅರ್ಥನೇ ಇರೋಂಗಿಲ್ಲ. ಸೊ ಹಂಗಾಗಿ ನಾವೇನು ಮಾಡ್ತಾ ಇದ್ದೀವಿ, ನಾವಾಗಿ ಹೇಳೋದಕ್ಕಿಂತ ಜನ ನಮಗೆ ಗುರುತಿಸಿ ಒಳ್ಳೆ ಕೆಲಸ ಮಾಡ್ತಾರಪ್ಪ MK ಸ್ಪಂಜ್ ಅವರು ಒಳ್ಳೆ ಕೆಲಸ ಮಾಡ್ತಾರಪ್ಪ ಅಂತ ಹೇಳಿದಾಗ ಮಾತ್ರ ನಮಗೆ ಒಂದು ಆತ್ಮಕ್ಕೆ ಖುಷಿ ಆಗ್ತದೆ. ಸೊ ನಾವು ಹೇಳ್ಕೊಂಡು ನಾವೇ ಪ್ರಚಾರ ಗಿಡಿಸ್ಕೊಳ್ಳೋಂಥ ಅಭ್ಯಾಸ ನಮಗಿಲ್ಲ. ಸೊ ಹಂಗಾಗಿ ನಾವು ದೊಡ್ಡವ್ರಿಗೂ ಬೆಲೆ ಕೊಡ್ತೀವಿ, ಸಣ್ಣವ್ರಿಗೂ ಬೆಲೆ ಕೊಡ್ತೀವಿ. ನೀವು ಇವತ್ತು ನಂದೇಳೆ ಕೇಳ್ಬೋದು, ಇವತ್ತುವರೆಗೂ ನನಗೆ ಈಗ 33 ಕಂಪ್ಲೀಟಾಗಿ 34ನೇ ವರ್ಷ ಕಾಲಿಟ್ಟಿದ್ದು ಮೊನ್ನೆ. 34 ವರ್ಷದಿಂದ ನಂದೇಳಿಯಲ್ಲಿ ಇವತ್ತುವರೆಗೂ ಕೂಡ ಈ ಕ್ಷಣದವರೆಗೂ ಕೂಡ ಯಾರ ಹತ್ರ ಜಗಳನೇ ಮಾಡಿಲ್ಲ. ನಾನು ಜಗಳನೇ ಮಾಡಿಲ್ಲ. ನೀವು ಎಲ್ಲಿ ಕೇಳಿದ್ರು ಹೇಳ್ತಾರೆ ನಾನು ಜಗಳನೇ ಮಾಡಲ್ಲ. ಸೊ ಹಂಗೆ ಬೆಳೆದು ಬಂದಿರೋದ್ರಿಂದ ಕಾಮನ್ ಆಗಿ ವಿಶ್ವಾಸ ನನ್ನ ಮೇಲೆ ಜನರು. ಈಗ ಏನು ಸ್ಥಾನದಲ್ಲಿದ್ದಾರೆ? ನಾನೀಗ ಬಳ್ಳಾರಿ ಜಿಲ್ಲಾಧ್ಯಕ್ಷರಿದ್ದೀನಿ, ಯುವ ಕಾಂಗ್ರೆಸ್ ಬಳ್ಳಾರಿ ಜಿಲ್ಲಾಧ್ಯಕ್ಷ ಚುನಾಯಿತನಾಗಿದ್ದೀನಿ. ಸರಿ, ಈ ರಾಜಕೀಯ ಅಂದರೆ ಯಾವುದೇ ಥರ ನಂಟು ಬಂತು ನಿಮಗೆ ಅಂತ? ರಾಜಕೀಯ ಅಂದರೆ ನಮ್ಮ ತಂದೆಯವ್ರ ಕಾಲದಿಂದಲೂ ಕೂಡ ರಾಜಕೀಯವಾಗೇ ಬಂದಿರೋದು. ನಮ್ಮ ತಂದೆಯವರು 2000 ಮೊದಲನೇ ನಮ್ಮ ತಾಯಿನವರು 2003-4ರಲ್ಲಿ ಪುರಸಭೆ ಚುನಾವಣೆ ನಿಂತರು. ಸ್ವಲ್ಪರಲ್ಲಿ ಹತ್ರದಲ್ಲೇ ಸೋದರು. ಆಮೇಲೆ 2008ರಲ್ಲಿ ನಮ್ಮ ತಂದೆಯವರು ನಿಂತರು. ನಮ್ಮ ತಂದೆಯವರು ಕೂಡ ಸೋತರು. ಸೊ ವೆಂಕಟರಾವ್ ಗೋರ್ಪಡೆ ಮತ್ತು ಎಮ್ ಐ ಗೋರ್ಪಡೆ ಅವ್ರ ಕಾಲದಲ್ಲಿ ನಮ್ಮ ತಂದೆಯವರು ಪುರಸಭೆ ನಾಮನಿರ್ದೇಶನ ಸದಸ್ಯರಾಗಿದ್ದರು. ಸೊ ಹಂಗೇ 2003-4ರಿಂದ ರಾಜಕೀಯ ಮಾಡ್ತಾ ಬಂದು ನಮ್ಮ ತಂದೆಯವರು ಎಮ್ ಐ ಗೋರ್ಪಡೆ ಕಾಲದಲ್ಲಿಂದನೂ ಅವರು ಪರವಾಗಿ ಕೆಲಸ ಮಾಡ್ಕೊತ ಬಂದಿದ್ದರು. ಸೊ ಅದೇ ರೀತಿಯಾಗಿ ಬಂತು. ಅದಾದ ನಂತರ 2008ರಲ್ಲಿ ನಮ್ಮ ಅಜ್ಜಿಯವರು, ನಮ್ಮ ಮೂಲತಃ ನಾವು ಇದು ಕಾಳಿಂಗೇರಿ ಗ್ರಾಮ ಪಂಚಾಯತಿ ಅವರು, ಡಿ ಮಲ್ಲಾಪುರ ಗ್ರಾಮ ನಮ್ಮದು. ಅಲ್ಲಿ ಒಂದು ಅವಕಾಶ ಬಂತು ನಮ್ಮ ಅಜ್ಜಿಯವರಿಗೆ ಗ್ರಾಮ ಪಂಚಾಯತಿ ಚುನಾವಣೆ ನಿಲ್ಲಿಸ್ಬೇಕಂತ ಬಂದಾಗ ನಮ್ಮ ಅಜ್ಜಿಯವರು ಗ್ರಾಮ ಪಂಚಾಯತಿ ನಿಂತು ಅಲ್ಲಿ ಗೆದ್ದರು. ಅದಾದ ನಂತರ ಅವಕಾಶ ಬಂತು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಆದರು. ಸೊ 2010ರಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ್ರಲ್ಲ, ಆ ಟೈಮ್ನಲ್ಲಿ ನಾನು ಅಜ್ಜಿ ಕೆಲಸ ಎಲ್ಲ ನಾನೇ ಮಾಡ್ಕೊತ ಬಂದೆ. ಸೊ ಅಲ್ಲಿಂದ ನಮಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಯಿತು ರಾಜಕೀಯವಾಗಿ. ಸೊ ರಾಜಕೀಯವಾಗಿ ಜಾಸ್ತಿ ಆಯಿತು. ಮತ್ತು ಅವಾಗಿಂದನೂ ನನಗೆ ಈಗಿರ್ತಕ್ಕಂಥ ನಮ್ಮ MP ಸಾಹೇಬರು ಮತ್ತು ಕಾರ್ಮಿಕ ಸಚಿವರು, ನಮ್ಮ ಮಾರ್ಗದರ್ಶಕರಾದಂಥ ಸಂತೋಷ್ ದಾದವರು ನನಗೆ ಮಾರ್ಗದರ್ಶನ ಮಾಡಿ ಅವತ್ತು. ಆದರೆ ನಮ್ಮಲ್ಲಿ ನಮ್ಮ ಕಾಂಗ್ರೆಸ್ ಸದಸ್ಯರ ಸಂಖ್ಯೆ ಬಲ ಕಡಿಮೆ ಇತ್ತು, BJP ಸಂಖ್ಯೆ ಬಲ ಜಾಸ್ತಿ ಇತ್ತು. ನಾನು ದಾದಾ ನನಗೊಂದು ಅವಕಾಶ ಬಂದೈತೆ, ನಾನು ನಮ್ಮ ಅಜ್ಜಿಯವ್ರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾಡಬೇಕು ಅಂತಂದು ಹೇಳಿದಾಗ, ಇಲ್ಲ ಸಂಖ್ಯೆ ಬಲ ಕಡಿಮೆ ಐತಿ ನಿಮ್ಮದು, ಹೆಂಗಾಗತ್ತಲೆ ಅಂತ ಹೇಳಿದ್ರು. ನೀವು ಓಕೆ ಅಂದರೆ ನಾನು ಇನ್ನೂ ಅವಾಗ ಡಿಗ್ರಿ ಓದ್ತಾ ಇದ್ದೆ. ನಾನು ಅವರಿಗೆ ಗೊತ್ತಿಲ್ಲ, ಪಾಪ ಸಣ್ಣ ನಾನು ಏನು ಮಾಡ್ತಾರೆ ಬಿಡು, ಸುಮ್ಮನೆ ಯಾಕೆ ಪಾಪ ಹುಡುಗ ಹೊರೆ ಮಾಡ್ಬೇಕು ಅನ್ನೋದು ನಮ್ಮ ದಾದವ್ರ ತಲೆಗಿತ್ತು. ನಾನು ದಾದವ್ರಿಗೆ ಹೇಳಿದೆ, ದಾದಾ ನಾನು ಏನಾದರೂ ಮಾಡ್ತೀನಿ, ನೀವು ಓಕೆ ಅಂತಂದೇಳಿ ನನಗೊಂದು ಒಂದು ಧೈರ್ಯ ಕೊಟ್ಟರೆ ಸಾಕು, ನಾನು ಮೊನ್ನೆ ನುಗ್ಗುತ್ತೀನಿ ಅಂತಂದೇಳಿ ನಾನು ನುಗ್ಗಿದಾಗ ದಾದವರು ನಮ್ಮ MP ಸಾಹೇಬರು ಅವಾಗಿರ್ತ MLA ಆಗಿದ್ದರು, ನಮ್ಮ ತುಕಾರಾಮ್ ಸಾಹೇಬ್ರಿಗೆ ಹೇಳಿದ್ರು. ತುಕಾರಾಮ್ ಸಾಹೇಬರು ಮರಿ ಆಯ್ತು ನೀನು ನಾನು ಅದಿನ ಬೆನ್ನಿಗೆ ನೀನು ಹೋಗು, ಏನಾಗ್ತದೆ ಆಗಲಿ ನೋಡೋಣ, ನಾನು ಅದಿನ ಹೋಗಂತ ಹೇಳಿದ್ರು. ಆ ಟೈಮ್ನಲ್ಲಿ ಒಂದು ಹಠ ಬಿಡದೆ ಒಂದು ಧೈರ್ಯದಿಂದ ನಾವು ಹೋಗಿ, ಸಂಖ್ಯಾಬಲ ನಮ್ಮದು ಕಡಿಮೆ ಇದ್ರೂ ಕೂಡ ಆವತ್ತಿನ ದಿನ ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ್ವಿ. ರಾಜಕೀಯ ಪದಾರ್ಪಣೆ ಮಾಡಲಿಕ್ಕೆ ನಮಗೆ ಮೂಲ ನಮ್ಮ ತಂದೆಯವರು ಅದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಪುನರ್ಜನ್ಮ ಕೊಟ್ಟಿದ್ದು ನನಗೆ ನಮ್ಮ ತುಕಾರಾಮ್ ಸಾಹೇಬರು ಕೊಟ್ಟರು. ಅದಾದ ನಂತರ ನನಗೆ ಮಾರ್ಗದರ್ಶನ ಕೊಟ್ಟಿದ್ದು ಸಂತೋಷ್ ದಾದವರು. ಅವ್ರ ಮಾರ್ಗದರ್ಶನದಿಂದ ನಾನು ಇವತ್ತುವರೆಗೆ ಬಂದೆ. ಅದಾದ ನಂತರ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಲಿಕ್ಕೆ ನಮ್ಮದು ಏನೇ ತಲೆ ಇರಲಿಲ್ಲ. ನಮ್ಮ ಬೇರೆಯವರೊಬ್ಬರು ಬಳ್ಳಾರಿಯವರು ಮಾಜಿ ಅಧ್ಯಕ್ಷರು, ಅವ್ರದ್ದು ಏನೋ ಒಂದು ಕಾರಣಾಂತರಗಳಿಂದ ರಿಜೆಕ್ಟ್ ಆಯಿತು ಅವ್ರದ್ದು ಅಪ್ಲಿಕೇಶನು. ಸೊ ನಾನು ಹೇಳಿದೆ, ಪಕ್ಷಕ್ಕೋಸ್ಕರ ಇಷ್ಟೆಲ್ಲ ವರ್ಷ ದುಡ್ದೀನಿ, ದಯಮಾಡಿ ಒಂದು ಅವಕಾಶ ಕೊಡ್ಬೇಕಣ್ಣ ಅಂತ ಕೇಳಿದೆ. ಪಾಪ ಹತ್ರ ಕೂಡ ಆಯಿತು ಮಂಜು, ದಾದವ್ರಿಗೆ ಒಂದ್ಸರಿ ಮಾತಾಡೋಣ ಬಾರಿ ಬೆಂಗಳೂರಿಗೆ ಅಂತಂದರು. ಓದಿ ದಾದವ್ರ ಹತ್ರ, ಸಂತೋಷ್ ಹತ್ರ ಮಾಡ್ತೀನಿ ಅಂದರು. ಅವನು ದಾದ ಮಾಡ್ತಾನೆ, ಸರಿ ಆಯಿತು ಮಾಡಲೇನು, ಯಾರ್ಯಾರಿಗೆ ಫೋನ್ ಮಾಡೋಕೆ ಫೋನ್ ಹಚ್ಕೊಳ್ಳಿ ನಾನು ಮಾತಾಡ್ತಾ ಅಂತಂದೇಳಿ ಆಗಿಂದಾಗೆ ಇದ್ದಕ್ಕಿದ್ದಂಗೆ ಫೋನ್ ಮಾಡಿ, ಮಂಜು ನಮ್ಮ ಹುಡುಗ ಸಂಡೂರು, ಅವನು ನನಗೆ ಭಾಳ ಬೇಕಾಗಿರೋ ಹುಡುಗ, ಇಮ್ಮಿಡಿಯೇಟ್ ಅವ್ರಿಗೆ ಅಧ್ಯಕ್ಷ ಆಗಬೇಕು, ನೀವು ಯಾವ ರೀತಿ ಮಾಡ್ತೀರಿ ಗೊತ್ತಿಲ್ಲ ಅಂದೇಳಿ ಎಲ್ಲ MLAಗಳಿಗೆ ಫೋನ್ ಮಾಡಿದ್ರು, ಎಲ್ಲ ಲೀಡರ್ಗಳಿಗೆ ಫೋನ್ ಮಾಡಿದ್ರು, ನೀವು ಹೋಗು ಭೇಟಿಯಾಗಿ ಅಂದೇಳಿ ಒಂದು ತಿಂಗಳು ಸತತ ಓಡಾಡಿ ಲಾಸ್ಟಿಗೆ 3972 ಓಟ್ನಲ್ಲಿ ನಾನು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಗೆದ್ದೆ. ಇದಕ್ಕೆಲ್ಲ ಕಾರಣ ಕೂಡ
ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಂತೋಷ್ ಲಾಡ್ ದಾದವರು, ತುಕಾರಾಮ್ ಸಾಹೇಬರು, ಅನ್ನಪೂರ್ಣಕ್ಕನವರು, ಮತ್ತು ಕಂಪ್ಲಿ MLA ಶಾಸಕರು ಗಣೇಶ್ ಅಣ್ಣವರು, ಮತ್ತು ನಮ್ಮ ಸಿರುಗುಪ್ಪ MLA ಇವರು ನಮ್ಮ ನಾಗರಾಜಣ್ಣವರು, ಭರತ್ ರೆಡ್ಡಿ ಅವರು ಕೂಡ ನಮ್ಮ ಕ್ಷೇತ್ರಕ್ಕೆ ಬರೋದಿಲ್ಲ. ಆದರೂ ಕೂಡ ಭರತ್ ರೆಡ್ಡಿ ಅಣ್ಣ, ನಾಗೇಂದ್ರ ಅಣ್ಣ ಕೂಡ ನನಗೆ ಭಾಳ ದೊಡ್ಡ ಮಟ್ಟದಾಗ ಸಪೋರ್ಟ್ ಮಾಡಿದ್ರು. ಅವೆಲ್ಲ ಕೂಡ ಮುಂದೆ ಹೋಗಿ ನಿನ್ನ ಅವಧಿ ಯೂತ್ಸ್ ಬರೋಬೇಕೆಲ್ಲ ನೀವು ಅಂತೇಳಿ ನಮಗೆಲ್ಲ ಭಾಳ ದೊಡ್ಡ ಮಟ್ಟದಾಗ ಸಪೋರ್ಟ್ ಮಾಡಿದರು. ಅದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ನನಗೆ 14,000 ಓಟ್ನ ಮಾಡಿ ಮಂಜು ನಮ್ಮ ಲೀಡ್ರಪ್ಪ ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ರಲ್ಲ ಯೂತ್ಸ್, ಅವ್ರ ಯೂತ್ಸ್ ಯಾವಾಗಲೂ ನಾನು ಚಿರಋಣಿ ಆಗಿದ್ದು. 14,000 ಓಟ್ ನನಗೆ ಹಾಕಿ ನಾನು ಅಧ್ಯಕ್ಷನಾಗಿ ಆಯ್ಕೆ ಮಾಡಲಿಕ್ಕೆ ಮುಖ್ಯ ಕಾರಣ ಅವರು. ನಾನು ಅವ್ರಿಗೆ ಚಿರಋಣಿ ಆಗಿದ್ದೀನಿ ಅವತ್ತಿನ. ತಂದೆಯವರು ಕೂಡ ಹಂಗೆ ಬಂದರು. ನಮ್ಮ ತಂದೆಯವರು ಕೂಡ ಸಿವಿಲ್ ಕಾಂಟ್ರಾಕ್ಟರ್ ಆಗಿದ್ರು. ಅವ್ರು ಕೂಡ ನೀವು ಕೇಳ್ಬೋದಿಲ್ಲ, ಯಾರು ನಂದೇಳ ಹೇಳ್ತಾರೆ, ಸಿವಿಲ್ ಕಾಂಟ್ರಾಕ್ಟ್ರು. ಅವ್ರದ್ದು ಕೂಡ ಹಂಗೆ ಯಾವಾಗಲೂ ಒಂದು 8 ಜನ ಗ್ಯಾಂಗ್ ಹಿಂದೆ ಫ್ರೆಂಡ್ಸು, ಕಷ್ಟ ಆದ ತಕ್ಷಣ ಅವ್ರು ಏನೋ ಸಹಾಯ ಮಾಡೋದು. ಸೊ ಈ ರೀತಿ ಎಲ್ಲ ನಮ್ಮ ತಂದೆಯವ್ರು ಕೂಡ ಹಂಗೆ ಬಂದರು. ನಮ್ಮದು ಕೂಡ ನಮ್ಮ ತಂದೆ ನೋಡ್ತಾ ಬೆಳೆದಿವಲ್ಲ. ಸೊ ನಮ್ಮದು ಕೂಡ ಅದೇ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ದೀವಿ ಮುಂದೆ. ಆಮೇಲೆ ಕೆಲವು ನಮ್ಮ ತಾಯಿಯವರು, ನಮ್ಮ ತಮ್ಮ, ಈಗ ನಾನು ಮನೆಗೆ ಆಧಾರ ಸ್ತಂಭ, ಅಂದರೆ ನಾನು ನಮ್ಮ ಮನೆಗೆ ಯಜಮಾನ, ನಾನೇ ದುಡಿಯೋದು. ನಮ್ಮ ತಮ್ಮ ದುಡಿದು ನನ್ನ ಕೈಗೆ ತಂದು ಕೊಡ್ತಾನೆ. ಸೊ ಇಂಥ ಸ್ಥಿತಿಯಲ್ಲಿ ಈಗ ನಾನು ನಮ್ಮ ತಮ್ಮ ಆಗಲಿ, ನಮ್ಮ ತಾಯಿ ಆಗಲಿ, ನಮ್ಮ ಧರ್ಮಪತ್ನಿ ಆಗಲಿ, ಅಲ್ರಿ ನಾವು ಇಷ್ಟೊಂದು ದುಡ್ಡು ತಂದು ನಿಮ್ಮ ಕೈ ಕೊಡ್ತೀವಿ, ನೀವು ಬರೀ ದಾನ ಧರ್ಮ ಮಾಡ್ಕೊಂತ ಹೋಗ್ಬಿಟ್ರೆ ಹೆಂಗೆ ಅಂತ ಇವತ್ತುವರೆಗೂ ನನಗೆ ನಮ್ಮ ತಾಯಿಯವ್ರು ಕೇಳಿಲ್ಲ, ನಮ್ಮ ವೈಫು ಕೇಳಿಲ್ಲ, ನಮ್ಮ ತಮ್ಮನೂ ಕೇಳಿಲ್ಲ. ಸೊ ನನಗೆ ನಾನು ಏನೇ ಮಾಡಲಿ ಅವ್ರು ಕರೆಕ್ಟ್ ಮಾಡ್ತಾರಪ್ಪ ಅನ್ನೋದು ಒಂದು ಅವ್ರ ತಲೆಯಲ್ಲಿ ಕೂತ್ಕೊಂಡಿದೆ. ಸೊ ಹಂಗಾಗಿ ನಾನು ಅವ್ರಿಗೆ ಕೂಡ ಅನ್ಯಾಯ ಮಾಡಲಾರ್ದಂಗೆ, ಅವ್ರು ಕೂಡ ಮನಸ್ಸು ತೊಗೊಂಡ್ಲಾರ್ದಂಗೆ, ಸೊ ಅವ್ರನ್ನ ಕೂಡ ಜೊತೆಗೆ ಕರ್ಕೊಂಡು ನಾನು ಹೋಗಿ ಅವ್ರಿಗೆ ಕೂಡ ನಾನು ಅಭ್ಯಾಸ ಮಾಡಿಸ್ಬಿಟ್ಟಿನಿ. ನಾನು ಏನಪ್ಪ ಅಂದರೆ, ಈಗ ನಾನು ಒಬ್ಬನೇ ಮಾಡೋದಲ್ಲ, ಅವ್ರು ಕೂಡ ಇಲ್ಲಿ ನಮ್ಮಮ್ಮರು ಲಿವಣೆ ಅಕ್ಕಪಕ್ಕ ಯಾರಿಗೆ ಸಮಸ್ಯೆ ಆದ ತಕ್ಷಣ ನಮ್ಮಮ್ಮ ಸ್ವಲ್ಪ ಹೆಲ್ಪ್ ಮಾಡಿ. ನಮ್ಮ ವೈಫು PhD ಮಾಡೋ ಟೈಮ್ನಾಗ ಅಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಏನೋ ಫೀಸ್ ಸಮಸ್ಯೆ ಅದೇನಂದ್ರೆ ಹಾಗೆ ಸ್ವಲ್ಪ ಹೆಲ್ಪ್ ಮಾಡಿ. ನಮ್ಮ ತಮ್ಮ ಟೀಮು, ಅವನ ಬರ್ತ್ಡೇ ಜುಲೈ 15ನೇ ತಾರೀಕು ಬರುತ್ತೆ. ಜುಲೈ 15ನೇ ತಾರೀಕು ನಮ್ಮ ತಮ್ಮನ ಬರ್ಡೇ. ನಮ್ಮ ತಮ್ಮನ ಬರ್ಡೇ ಪ್ರತಿ ವರ್ಷ ಸ್ವಲ್ಪ ವಿಶೇಷವಾಗಿ ಮಾಡ್ತಾನೆ. ಒಂದು ವರ್ಷ ಅನಾಥಾಶ್ರಮಕ್ಕೆ ಊಟ ಕೊಡೋದು, ಇನ್ನೊಂದು ವರ್ಷ ಅನಾಥಾಶ್ರಮಗಳಿಗೆ ಹೋಗಿ ಬಟ್ಟೆಗಳು ಕೊಡೋದು, ಆಮೇಲೆ ಅವ್ರಿಗೆ ಏನಾದರೂ ಧನ ಸಹಾಯ ಮಾಡೋದು, ಆಮೇಲೆ ವೃದ್ಧಾಶ್ರಮಗಳಿಗೆ ಹೋಗಿ ಫ್ರೂಟ್ಸು, ಆಮೇಲೆ ಅವ್ರಿಗೇನಾದರೂ ಸ್ವಲ್ಪ ಮೆಡಿಕಲ್ಗೆ ಒಂದಷ್ಟು ದುಡ್ಡು ಕೊಡೋದು. ಅದಾದ ನಂತರ ಮತ್ತೊಂದು ವರ್ಷ ಸ್ಕೂಲ್ಗಳಿಗೆ TV ಕೊಡಿಸೋದು. ಈ ರೀತಿಯಲ್ಲಿ ಪ್ರತಿಯೊಂದು ವರ್ಷ ನಮ್ಮ ತಮ್ಮ ಅಂದರೆ ನನ್ನ ನೋಡಿ ಅವನು ಕೂಡ ಕಲ್ತ್ಬಿಟ್ಟ. ಸೊ ನಮ್ಮ ದಾರಿಲೇ ನಮ್ಮ ತಮ್ಮ ಮತ್ತು ನಮ್ಮಮ್ಮ ಆಗಿರ್ಬೋದು, ನಮ್ಮ ವೈಫ್ ಆಗಿರ್ಬೋದು, 3 ಜನ ನಾವು ಒಂದೇ ದಾರಿಲಿ ಹೋಗ್ತಿದ್ದೀವಲ್ಲ. ಸೊ ನಮ್ಮಲ್ಲೇನು ಆ ಥರ ನೀನು ಮಾಡಿದ್ದು ಸರಿ, ನೀನು ತಪ್ಪು ಅಂತೇಳಿ ಅವತ್ತು ಕೂಡ ಕಾಟ ಬಂದಿದೆ. ನನಗೆ ಭಾಳಷ್ಟು ಆಶ್ಚರ್ಯ ಆಗಿತ್ತಂದರೆ ತಮ್ಮ ಧರ್ಮಪತ್ನಿಯವರ ಒಂದು PhD ಒಂದು ಪದವಿ ಇದು, ಬಹುಶಃ ಅದ್ರ ಬಗ್ಗೆ ತಮ್ಮ ಒಂದು ಅನಿಸಿಕೆ. ನಮ್ಮ ಧರ್ಮಪತ್ನಿ ಭಾಳ ವಿಶೇಷವಾಗಿ ಶಿಕ್ಷಣಕ್ಕೆ ಭಾಳ ಒತ್ತು ಕೊಡ್ತಾರೆ. ಈಗ ನಮ್ಮ ಧರ್ಮಪತ್ನಿ ಇಲ್ಲಿ PG ಓದೋ ಟೈಮ್ನಲ್ಲಿ ನಂದು ಲವ್ ಮ್ಯಾರೇಜ್ ಸರ್. ನಾನು ಇಲ್ಲಿ PG ಓದೋ ಟೈಮ್ನಾಗ ಆಕೆ ಲೆಕ್ಚರರ್ ಆಗಿದ್ದೆ. ಅವಳು ಲೆಕ್ಚರರ್, ನಾನು ಸ್ಟೂಡೆಂಟು. ಅವಳು ಲೆಕ್ಚರರ್ ಆಗಿದ್ದೆ, ನಾನು ಸ್ಟೂಡೆಂಟ್ ಆಗಿದೆ. ಈ ಟೈಮ್ ನಮ್ಮದು ಲವ್ ಸ್ಟಾರ್ಟ್ ಆಗಿ ನಮ್ಮ ಮನೆಯವ್ರನ್ನ ಒಪ್ಪಿಸಿ ಭಾಳ ಅದ್ದೂರಿಯಾಗಿ ಮದುವೆ ಮಾಡ್ಕೊಂಡ್ವಿ. ಮಿತ್ರಗಳು, ತಮ್ಮ ಸ್ನೇಹಿತರಿಗೂ ಏನು ಶುಭಾಶಯ ಅಥವಾ ಯಾವ ರೀತಿ ಅಭಿನಂದನೆ ಹೇಳ್ತೀವಿ? ಏನಿಲ್ಲ ಸರ್, ನಮಗೆ ಇವತ್ತು ನಾವು ನಮ್ಮ ತಂದೆಯವ್ರ ಕಾಲದಲ್ಲಿಂದ ಹಿಂಗೆ ಬಂದೀವಿ. ಇದೇ ರೀತಿ ನಮಗೆ ದೇವರು ಶಕ್ತಿ ಕೊಟ್ಟರೆ, ಇನ್ನು ಹೆಚ್ಚಿನ ಮಟ್ಟಕ್ಕೆ ಒಂದು ಸೇವೆ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟರೆ ಖಂಡಿತವಾಗಿ ಕೂಡ ನಾನು ನಂದೇಳಿ ಪರವಾಗಿ ಮತ್ತು ಸಂಡೂರಿನ ಪರವಾಗಿ ಮತ್ತು ನಾನು ಜಿಲ್ಲೆಯ ಪರವಾಗಿ, ಈಗ ಜಿಲ್ಲಾಧ್ಯಕ್ಷನಾಗಿರೋದ್ರಿಂದ ಜಿಲ್ಲೆಯ ಪರವಾಗಿ ಕೂಡ ಇರಬೇಕಾಗ್ತದೆ. ಈಗ ಮೂಲ ನಾನು ನಂದೇಳಿ ಆಗಿರೋದ್ರಿಂದ ನಂದೇಳಿ ಪರವಾಗಿ ಏನೇ ಕಷ್ಟ ಇದ್ರೂ ಕೂಡ ನಾವು ಪಟ್ಟಂತ ಬಂದಿರ್ತೀವಿ. ಇದೇ ರೀತಿ ನಮಗೆ ದೇವ್ರ ಶಕ್ತಿ ಕೊಡಲಿ ಅಂತೇಳಿ ಇವೆಲ್ಲ ಕೇಳ್ಕೊಂಡ್ರೆ, ಆ ಶಕ್ತಿ ನಾನು ಇಟ್ಕೊಳಂಗಿಲ್ಲ, ಆ ಶಕ್ತಿ ನಾನು ನಿಮಗೆ ಕೊಡ್ತೀನಿ. ನಾನು ಇಷ್ಟು ಹೇಳ್ತೀನಿ. ಆಮೇಲೆ ಇದೇ ರೀತಿ ಸಮಾಜ ಸೇವೆ ಮಾಡಲಿಕ್ಕೆ ನಮಗೊಂದು ದೇವರು ಶಕ್ತಿ ಕೊಡಲಿ ಅಂತ ನಾನು ಕೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದಗಳು.